ಈಗಷ್ಟೇ CLP ನಾಯಕನ ಆಯ್ಕೆ ಪ್ರಕ್ರಿಯೆ ಶುರುವಾಗ್ತಾ ಇದೆ. ನಾನು ಹೇಳದ್ನಲ್ಲ, ಪ್ರೊಸೀಜರ್ ಸೇಮ್. ಸಿದ್ದರಾಮಯ್ಯನವರೇ CLP ನಾಯಕನ ಹೆಸರನ್ನ ಘೋಷಣೆ ಮಾಡ್ತಾರೆ. ಹೆಸರು ಘೋಷಣೆ ಮಾಡ್ತಿದ್ದಂತೆ ಎಲ್ಲ ಶಾಸಕರು, MLCಗಳು ಸಪೋರ್ಟ್ಸ್ ಅಂದರೆ ಒಂದು ಸಹಮತವನ್ನು ಸೂಚಿಸಬೇಕಾಗತ್ತೆ. ಯಾರೋ ಅಪಸ್ವರ ಎತ್ತಲ್ಲ ಅಂತ ಹೇಳಿದ್ದಾರೆ ಈಗ ಆಲ್ರೆಡಿ. ಎಸ್, CLP ನಾಯಕನ ಹೆಸರನ್ನ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲರೂ ಮೇಜು ಕುಟ್ಟಿ ಆಯ್ಕೆ ಪ್ರಕ್ರಿಯೆಯನ್ನ ಒಪ್ಪಿಕೊಳ್ತಾರೆ. DK ಶಿವಕುಮಾರ್ ಅವರ ಹೆಸರನ್ನ ಸಿದ್ದರಾಮಯ್ಯನವರು ಈಗ ಅಧಿಕೃತವಾಗಿ CLP ನಾಯಕನ ಹೆಸರನ್ನ ಘೋಷಣೆ ಮಾಡಿದ್ದಾರೆ. ಈಗ CLPಯಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಶಾಸಕರು, ಎಲ್ಲ MLCಗಳು ಈಗ ಒಪ್ಪಿಗೆಯನ್ನ ಸೂಚಿಸುತ್ತಿದ್ದಾರೆ. ಇದು ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಸದ್ಯದ ಮಟ್ಟಿಗೆ CLP ಮೀಟಿಂಗ್ ಶುರುವಾಗಿದೆ. ಆಯ್ಕೆ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿಯೋ ಹಂತಕ್ಕೆ ಬರ್ತಾ ಇದೆ. ಅಂದರೆ ಇನ್ನೂ ಮಾತನಾಡಲಿಕ್ಕಿದೆ, ಆದರೆ ಅದಕ್ಕೂ ಮುಂಚೆ CLP ನಾಯಕನ ಹೆಸರನ್ನು ಸಿದ್ದರಾಮಯ್ಯನವರು ಈಗ ಪ್ರಸ್ತಾಪ ಮಾಡಿ ಆಗಿದೆ. ಸೊ ಈಗ ಎಲ್ಲ ಶಾಸಕರು ಮತ್ತು MLCಗಳು ಇದಕ್ಕೆ ಸಪೋರ್ಟ್ ಸೂಚಿಸಿದ ನಂತರ ಒಂದೆರಡು ಮಾತುಗಳನ್ನು ಆಡ್ತಾರೆ ಸಿದ್ದರಾಮಯ್ಯನವರು. ಜೊತೆಗೆ DK ಶಿವಕುಮಾರ್ ಅವರು ಕೂಡ ಮಾತಾಡ್ತಾರೆ. ಹೈಕಮಾಂಡ್ ಅಂದರೆ ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ ಅವರು ಕೂಡ ಮಾತಾಡ್ತಾರೆ ಇದರ ಬಗ್ಗೆ. ಅದಾದ ನಂತರ ಸುದ್ದಿಗೋಷ್ಠಿಯಲ್ಲಿ ನಿಮ್ಮೆಲ್ಲರ ಮುಂದೆ, ಅಂದರೆ ರಾಜ್ಯದ ಜನರ ಮುಂದೆ ಅಧಿಕೃತವಾಗಿ CLP ಮೀಟಿಂಗ್ನಲ್ಲಿ ಆದಂತಹ ಬೆಳವಣಿಗೆ, ಮಾತುಕತೆ, ಯಾರು CLP ನಾಯಕನಾಗಿ ನಾವು ಆಯ್ಕೆ ಮಾಡಿದ್ದೀವಿ ಅನ್ನೋದನ್ನು ಸುದ್ದಿಗೋಷ್ಠಿಯಲ್ಲಿ ರಾಜ್ಯದ ಜನರ ಮುಂದೆ ಹೇಳ್ತಾರೆ. ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾತ್ರ ಬಹುದೊಡ್ಡ ಬೆಳವಣಿಗೆಗಳಾಗುವ ಸಾಧ್ಯತೆಗಳಿದ್ದಾವೆ. ಹೊಸ ನಾಯಕರನ್ನು ನಾವು ನೋಡಬಹುದು, ಹೊಸ ಸಚಿವರನ್ನು ನಾವು ನೋಡ್ಬೋದು ಅಂತ ಅನ್ಸುತ್ತೆ. ಈ ಹಿಂದೆ ಇದ್ದಂತಹ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂತಹ ಸಚಿವರನ್ನು ಕೈ ಬಿಡುವ ಸಾಧ್ಯತೆಗಳೇ ದಟ್ಟವಾಗಿದೆ. ಯಾಕೆಂದರೆ ಯಾರನ್ನೂ ಕಂಟಿನ್ಯೂ ಮಾಡೋ ರೀತಿಯಾಗಿ ಕಾಣಿಸ್ತಾ ಇಲ್ಲ. ಈಗ ಬೇಕಾದರೆ ಸಚಿವರಾದವರನ್ನು ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡುವ ಸಾಧ್ಯತೆ ಇರ್ಬೋದು. ಅಂದರೆ ಬೇರೆ ಬೇರೆ ಖಾತೆ ನಿರ್ವಹಿಸಿರೋರನ್ನು ಉಪಮುಖ್ಯಮಂತ್ರಿಗಳಾಗಿ ಮಾಡಬಹುದು. ಜಾತಿ ಲೆಕ್ಕಾಚಾರ ಸಮುದಾಯವಾರು DCMಗಳನ್ನು ಆಯ್ಕೆ ಮಾಡೋ ಸಾಧ್ಯತೆ ಇದೆ. 4 ಜನ DCMಗಳು ಇರ್ತಾರೆ ಅನ್ನೋ ಮಾಹಿತಿ ಇದೆ, ಬಟ್ ಗೊತ್ತಿಲ್ಲ. ಅದಕ್ಕೆ DK ಶಿವಕುಮಾರಿಗೆ ಆಲ್ರೆಡಿ ಒಪ್ಪಿಗೆ ಇಲ್ಲ ಅಂತ ಒಂದು ಹಂತದಲ್ಲಿ ಹೇಳಿದ್ದಾರೆ. ದಟ್ ಇನ್ ಕೇಸ್ ಹೈಕಮಾಂಡ್ ಮಾಡಲೇಬೇಕು ಅನ್ನೋದಾದರೆ ಅದಕ್ಕೆ ಯಾರು ಕೂಡ ಚಕಾರ ಎತ್ತಂಗಿಲ್ವಲ್ಲ. ಆಲ್ರೆಡಿ ಅವರೇ ಹೇಳಿರೋ ಹಾಗೆ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದೇ ಫೈನಲ್ ಅಂತ ಹೇಳಿರೋದ್ರಿಂದಾಗಿ DK ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರು ಏನು ಹೇಳಿದ್ರು ಒಪ್ಕೊಳ್ಬೇಕಾಗುತ್ತೆ. 4 ಜನ DCM ಬೇಕು, ನಾವು ಆಯ್ಕೆ ಮಾಡ್ತೀವಿ ಅನ್ನೋದಾದರೆ ಅದಕ್ಕೆ ಅಪಸ್ವರ ಎತ್ತಂಗೂ ಇಲ್ಲ. ಸೊ ಹಾಗಾಗಿ ನೋಡಬೇಕು ಯಾವ ರೀತಿಯಾಗಿರುತ್ತೆ ಸಂಪುಟ ರಚನೆಯ ಕಸರತ್ತು ಅನ್ನೋದನ್ನು. ಈ CLP ನಾಯಕನ ಆಯ್ಕೆ ಆದ ನಂತರ ಈ ಎಲ್ಲ ಬೆಳವಣಿಗೆಗಳನ್ನು ನಾವು ನೋಡ್ಬೋದು. ಸದ್ಯದ ಮಟ್ಟಿಗೆ ನೂತನ CLP ನಾಯಕನ ಆಯ್ಕೆ ಈಗ ಆಗಿದೆ. ತದನಂತರ ಪ್ರಕ್ರಿಯೆಯ ಭಾಗವಾಗಿ ಲೋಕಭವನಕ್ಕೆ ಹೋಗಿ ರಾಜ್ಯಪಾಲರನ್ನು ಭೇಟಿ ಮಾಡಿ, ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನು ಮಾಡ್ತಾರೆ. ಜೊತೆಗೆ ಪ್ರಮಾಣ ವಚನದ ದಿನಾಂಕವನ್ನು ಕೂಡ ತಿಳಿಸ್ತಾರೆ. ಜೂನ್ 3ನೇ ತಾರೀಕು 5:15 ಅಂತ. ಕಡೆ ಮೂಮೆಂಟಲ್ಲಿ ಏನಾದರೂ ಬದಲಾವಣೆ ಆಗಬಹುದೇನೋ ಗೊತ್ತಿಲ್ಲ. ಸದ್ಯಕ್ಕಿರುವಂಥ ಮಾಹಿತಿ ಜೂನ್ 3ನೇ ತಾರೀಕು ಸಂಜೆ 5:15ಕ್ಕೆ ಲೋಕಭವನದಲ್ಲೇ ಸಿದ್ದರಾಮಯ್ಯನವರು ಒಬ್ಬರೇ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅನ್ನೋದು ಸದ್ಯಕ್ಕಿರೋ ಮಾಹಿತಿ. ಕಡೆ ಕ್ಷಣದ ಬದಲಾವಣೆಯಲ್ಲಿ ಏನು ಬೇಕಾದರೂ ಆಗ್ಬೋದು. ಕಡೆ ಕ್ಷಣದ ಬದಲಾವಣೆಯಲ್ಲಿ ನಿಮಗೆ ಸಮಯ ಬದಲಾವಣೆ ಆಗಬಹುದು, ದಿನಾಂಕ ಬದಲಾವಣೆ ಆಗಬಹುದು. ಜೊತೆಗೆ DK ಶಿವಕುಮಾರ್ ಅವರ ಒಟ್ಟಿಗೆ ಇನ್ನಿತರರೂ ಕೂಡ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬಹುದು.